ಅಭಿಷೇಕದ ಸೇವೆಗಳು. ಜೆಶಾಮ್ ಜೆಬುದೊರೆ. ಅಧ್ಯಾಯ 5. ಅಭಿಷೇಕಿಸಲ್ಪಟ್ಟ ಒಬ್ಬೊಬ್ಬರಿಗೂ 3 ವಿಧವಾದ ಸೇವೆಗಳ ನಿರ್ಬಂಧವಿದೆಯೆಂಬುದನ್ನು ಮರೆಯಬಾರದು. 1 ಕರ್ತನಿಗಾಗಿ, 2 ಭಕ್ತರಿಗಾಗಿ, 3 ಪ್ರಪಂಚಕ್ಕಾಗಿ. ಮುಖ್ಯವಾಗಿ ಗಮನಿಸಬೇಕಾದ ವಿಷಯಗಳನ್ನು ಗಮನಿಸಿ ಅವುಗಳಿಗೆ ಮಹತ್ವ ಕೊಡಬೇಕು. ಕರ್ತನನ್ನು ಆರಾಧಿಸಿ ಆತನನ್ನು ಸ್ತುತಿಸಿ ಸ್ತೋತ್ರಿಸಲು ಆತನಿಗೆ ಕೊಡಬೇಕಾದಂಥ ವೇಳೆಯನ್ನು ವಂಚಿಸಿ ಸುವಾರ್ತೆ ಸಾರುವುದಕ್ಕೆ ಹೋಗುತ್ತೇನೆಂದು ಹೇಳಕೂಡದು. ಹಾಗೆ ಹೋಗುವುದಾದರೆ ಸೇವೆಯಲ್ಲಿ ಮಹಿಮೆಯನ್ನಾಗಲಿ ಫಲವನ್ನಾಗಲಿ ಕಾಣಲಾರೆವು. 1 ಕರ್ತನಿಗಾಗಿ ನಾವು ಮಾಡುವಂಥ ಸೇವೆ. ಪ್ರಾರ್ಥಿಸುವುದು, ಸ್ತುತಿಸುವುದು, ಆರಾಧಿಸುವುದು ಪವಿತ್ರಾತ್ಮನೊಂದಿಗೆ ಕೂಡಿ ಆತನು ಪ್ರೇರಿಸುವ ಕಾರ್ಯಗಳಿಗಾಗಿ ಮೊರೆ ಇಡುವಂಥದ್ದೇ ಆಗಿದೆ. ಇದರಿಂದ ಅಭಿಷೇಕದ ಮಹಿಮೆ ಹೆಚ್ಚುವುದು, ದೇವರ ಬಲವು ಇಳಿಯುವುದು ಮತ್ತು ಪರಲೋಕದ ಕಾರ್ಯಗಳ ಪ್ರಕಟಣೆಗಳನ್ನು ಹೊಂದಿಕೊಳ್ಳಬಹುದು. 2 ಭಕ್ತರಿಗಾಗಿ ನಾವು ಮಾಡುವ ಸೇವೆ. ಅಭಿಷೇಕವು ನಮ್ಮನ್ನು ಕ್ರಿಸ್ತನ ಸಭೆಯಾಗಿರುವ ಶರೀರದಲ್ಲಿ ಒಂದುಗೂಡಿಸುತ್ತದೆ. ಕರ್ತನ ಶರೀರವಾದ ಸಭೆಯಲ್ಲಿ ನಾವು ಪ್ರತಿಯೊಬ್ಬೊಬ್ಬರು ಒಂದೊಂದು ಅವಯವಗಳಂತೆ ಒಂದುಗೂಡಿರುವುದು ಅಗತ್ಯ. ಭಕ್ತರ ಸೇವೆಯ ಮೂಲಕ ನಮಗೆ ಪ್ರೀತಿಯಲ್ಲಿ ಅನ್ಯೋನ್ಯತೆಯು ಏಕಮನಸ್ಸು ಉಂಟಾಗುತ್ತದೆ. ಆಹಾ, ಸಹೋದರರು ಒಂದಾಗಿರುವುದು ಎಷ್ಟೋ ಒಳ್ಳೆಯದು, ಎಷ್ಟೋ ರಮ್ಯವಾದದ್ದು. ಕಷ್ಟದಲ್ಲಿರುವ ಭಕ್ತರ ಅಗತ್ಯವನ್ನರಿತು ಅವರನ್ನು ಸ್ನೇಹ ಭಾವದಿಂದ ಕಂಡು ಅವರ ಭಾರವನ್ನು ಹೊರುವುದು, ಆರ್ಥಿಕ ಸಹಾಯ ನೀಡುವುದು ಇದೇ ಭಕ್ತರಾಗಿ ಮಾಡುವಂಥ ಸೇವೆಯಾಗಿದೆ. ಅಭಿಷೇಕಿಸಲ್ಪಟ್ಟ ಆದಿಸಭೆಯು ಹೇಗೆ ನಡೆದುಕೊಂಡಿತೆಂಬುದನ್ನು ಅಪೊಸ್ತಲರ ಕೃತ್ಯ 2:42 ನಾವು ಓದುತ್ತೇವೆ. ಇವರು ಅಪೊಸ್ತಲರ ಬೋಧನೆಯನ್ನು ಕೇಳುವುದರಲ್ಲಿಯೂ ಸಹೋದರರ ಅನ್ಯೋನ್ಯತೆಯಲ್ಲಿಯೂ ರೊಟ್ಟಿ ಮುರಿಯುವುದರಲ್ಲಿಯೂ ಪ್ರಾರ್ಥನೆಗಳಲ್ಲಿಯೂ ನಿರತರಾಗಿದ್ದರು. ಈ ವಾಕ್ಯದಲ್ಲಿ ಬರುವ ಅನ್ಯೋನ್ಯತೆ ಎಂಬ ಪದವನ್ನು ಗಮನಿಸಿರಿ. ದೇವರ ಅಭಿಷೇಕವು ಸಭೆಯಲ್ಲಿ ಅನ್ಯೋನ್ಯತೆಯನ್ನುಂಟು ಮಾಡುವಂತಾಗಿದೆ. ಕ್ರಿಸ್ತನಲ್ಲಿ ಬಡವ ಬಲ್ಲಿದನೆಂಬ ಭೇದ ಭಾವವಿಲ್ಲ. ಯೆಹೂದ್ಯನು ಗ್ರೀಕನು ಎಂದು, ಆಳು ಒಡೆಯ ಎಂದು, ಗಂಡು ಹೆಣ್ಣು ಎಂದು ಭೇದವಿಲ್ಲ. ಎಲ್ಲರೂ ಒಂದೇ ಶರೀರವಾಗಿ ಅನ್ಯೋನ್ಯತೆಯಿಂದ ಬಂಧಿಸಲ್ಪಟ್ಟವರಾಗಿದ್ದಾರೆ. ಹಲ್ಲೆಲೂಯಾ. ಅಭಿಷೇಕ ಹೊಂದಿದ ಹೊಸ ಒಡಂಬಡಿಕೆಯ ಭಕ್ತರು ತಮ್ಮ ಆಹಾರವನ್ನು ಹಂಚಿಕೊಂಡು ಉಣ್ಣುತ್ತಿದ್ದರು. ಅಪೊಸ್ತಲ ಕೃತ್ಯ 2:46. ಅವರು ತಮ್ಮ ಆಸ್ತಿಯನ್ನು ಮಾರಿ ಆ ಹಣವನ್ನು ಹುದುವಾಗಿ ಅನುಭೋಗಿಸುತ್ತಿದ್ದರು. ಅಪೊಸ್ತಲ ಕೃತ್ಯ 4:34. ಕಷ್ಟ ನಷ್ಟಗಳನ್ನು ಅವಮಾನಗಳನ್ನು ಸಹಿಸುತ್ತಾ ಶೋಧನೆಯ ವೇಳೆಗಳಲ್ಲಿ ಕೂಡಿ ಪ್ರಾರ್ಥಿಸುತ್ತಿದ್ದರು. ಅವರವರ ಅಗತ್ಯವಿದ್ದ ಹಾಗೆ ಹಣವನ್ನು ಹಂಚಿಕೊಡುತ್ತಾ ಇದ್ದರು. ಅಪೊಸ್ತಲ ಕೃತ್ಯ 2:44-47. 3 ಪ್ರಪಂಚದವರಿಗೆ ನಾವು ಮಾಡಬೇಕಾಗಿರುವ ಸೇವೆ. ಒಂದೆಡೆಯಲ್ಲಿ ನಮಗೆ ಕರ್ತನ ಸುವಾರ್ತೆಯನ್ನು ಸಾರಬೇಕೆಂದ ನಿರ್ಬಂಧವಿದೆ. ಆದರೆ ಅದೇ ಸಮಯದಲ್ಲಿ ಕರ್ತನ ಪ್ರೀತಿ ನಮ್ಮನ್ನು ಒತ್ತಾಯಪಡಿಸುವಂತಾಗಿದೆ. ಕರ್ತನ ಬರುವಿಕೆ ಸಮೀಪವಾಗುತ್ತಿದ್ದಂತೆಲ್ಲ ನಮ್ಮ ಕರ್ತವ್ಯವನ್ನು ನೆರವೇರಿಸಲು ಒತ್ತಾಯ ಮಾಡಲ್ಪಡುತ್ತವೆ. ಆದರೆ ಮತ್ತೊಂದೆಡೆ ನಾವು ಸಂಧಿಸಬೇಕಾದ ಆತ್ಮಗಳು ನಮಗೆ ಸವಾಲಾಗಿವೆ. ಅದನ್ನು ಅಪೊಸ್ತಲನಾದ ಪೌಲನು ಗ್ರೀಕರಿಗೂ ಇತರ ಜನರಿಗೂ ಜ್ಞಾನಿಗಳಿಗೂ ಮೂಢರಿಗೂ ತೀರಿಸಬೇಕಾದ ಒಂದು ಋಣ ನನ್ನ ಮೇಲೆ ಅದೇ ಎಂದು ದುಃಖದಿಂದ ಹೇಳುತ್ತಾನೆ. ರೋಮಾಪುರ 1:14. ವಿಶೇಷವಾದ ರಕ್ಷಣೆಯನ್ನು ಬೇರೆಯವರಿಗೆ ದೊರಕಿಸಲು ನಾವು ಋಣಸ್ಥರಾಗಿದ್ದೇ ಅಲ್ಲವೇ? ಆತನು ಏರ್ಪಡಿಸಿರುವ ವಿಮೋಚನಾ ಕಾರ್ಯವು ನಮ್ಮನ್ನು ಒತ್ತಾಯ ಪಡಿಸುತ್ತದೆ ಅಲ್ಲವೇ? ಇದು ಪ್ರಪಂಚದ ಜನಸಂಖ್ಯೆ 480 ಕೋಟಿಗೂ ಮೀರಿದೆ. ಇವರಲ್ಲಿ ಅರ್ಧ ಮಂದಿಗೂ ಸಹ ಇದು ಒಂದು ಬಾರಿಯೂ ಸುವಾರ್ತೆ ಹೇಳಲ್ಪಟ್ಟಿಲ್ಲ. ಅನೇಕರು ಯೇಸು ಕ್ರಿಸ್ತನ ಹೆಸರನ್ನೇ ಕೇಳಿಲ್ಲ. ನಮ್ಮ ಭಾರತ ದೇಶದ ಜನಸಂಖ್ಯೆ 85 ಕೋಟಿ. ಇವರಲ್ಲಿ ಕೇವಲ 10ರಷ್ಟು ಜನರು ಸಹ ಯೇಸು ಕ್ರಿಸ್ತನ ಬಗ್ಗೆ ಅರಿಯರು. ಎಲ್ಲ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ. ಮತ್ತಾಯ 28:19. ಇದು ಎಷ್ಟು ಮಹತ್ತರವಾದ ಅಪ್ಪಣೆಯಲ್ಲವೇ? ಯೇಸು ಕ್ರಿಸ್ತನು ತನ್ನ ಶಿಷ್ಯನಾದ ತೋಮನನ್ನು ಗೊತ್ತಿಲ್ಲದ ಭಾಷೆಯ, ವ್ಯತ್ಯಾಸವಾದ ಸಂಸ್ಕೃತಿಯ ದೇಶವಾದಂಥ ನಮ್ಮ ಭಾರತಕ್ಕೆ ರಕ್ತಸಾಕ್ಷಿಯಾಗಿ ಕಳಿಸಿಕೊಟ್ಟನಲ್ಲ. ನಮ್ಮ ದೇಶಕ್ಕಾಗಿ ನಾವು ಸೇವೆ ಮಾಡದಿದ್ದರೆ ಸ್ವಾಮಿಯ ಬಳಿ ಯಾವ ಕಾರಣ ಹೇಳಲು ಸಾಧ್ಯ? ಯೇಸು ಅಂದನು, ಪರಲೋಕ ರಾಜ್ಯದ ಈ ಸುವಾರ್ತೆಯು ಸರ್ವಲೋಕದಲ್ಲಿ ಎಲ್ಲ ಜನಾಂಗಗಳಿಗೆ ಸಾಕ್ಷಿಯಾಗಿ ಸಾರಲಾಗುವುದು. ಮತ್ತಾಯ 24:14 ಎಂದು ಹೇಳಲ್ಪಟ್ಟಿದೆಯಲ್ಲವೇ?
ಎಲ್ಲ ಜನಾಂಗಗಳಿಗೆ ಎಂದು ಬರೆದಿರುವುದನ್ನು ಗಮನಿಸಿ ನೋಡಿರಿ. ಗ್ರೀಕ್ ಭಾಷೆಯಲ್ಲಿ ಈ ಪದವನ್ನು ಇಥಿನಿ ಎಂದು ಹೇಳಲಾಗಿದೆ. ಇದನ್ನು ಭಾಷಾಂತರಿಸಿದರೆ ಭಾಷೆ, ಸಂಸ್ಕೃತಿ ಮತ್ತು ನಾಗರಿಕತೆಗಳಿಂದ ಮಿಲನವಾಗಿರುವ ಒಂದು ಕೂಟದ ಜನರು ಎಂದರ್ಥ ಬರುತ್ತದೆ. ಇಂದಿನ ಪ್ರಪಂಚದಲ್ಲಿ ಸುಮಾರು 22,000 ವಿಧವಾದ ಜಾತಿಮತಗಳಿವೆ. ಇವುಗಳಲ್ಲಿ ಹೆಚ್ಚು ಕಡಿಮೆ 5,250 ಜಾತಿಯ ಜನರ ಮಧ್ಯೆ ಸುವಾರ್ತೆ ಸಾರಲ್ಪಟ್ಟಿದೆ. ಇನ್ನು ಉಳಿದಿರುವ 16,750 ವಿಧವಾದ ಜಾತಿಗಳ ಅವರಿಗೆ ಸುವಾರ್ತೆ ತಲುಪಲಿಲ್ಲ. ಪ್ರಕಟಣೆ 7:9 ಓದಿ ನೋಡಿರಿ. ಪರಲೋಕದಲ್ಲಿ ಪ್ರತಿಯೊಂದು ಜಾತಿಯವರಿಂದಲೂ ಒಂದೊಂದು ಗುಂಪು ಜನರು ಬಂದು ನಿಂತಿರುವುದನ್ನು ಕಾಣಬಹುದು. ಇಗೋ, ಯಾರಿಂದಲೂ ಎಣಿಸಲಾಗದಂಥ ಮಹಾಸಮೂಹವು ಸಿಂಹಾಸನದ ಮುಂದೆಯೂ ಯಜ್ಞದ ಕುರಿಯಾದತನ ಮುಂದೆಯೂ ನಿಂತಿರುವುದನ್ನು ಕಂಡೆನು. ಅವರು ಸಕಲ ಜನಾಂಗ, ಕುಲಪ್ರಜೆಗಳವರು, ಸಕಲ ಭಾಷೆಗಳನ್ನಾಡುವರು ಆಗಿದ್ದರು. ಇವರು ಬಿಳು ನಿಲುವಂಗಿಗಳನ್ನು ತೊಟ್ಟುಕೊಂಡು ತಮ್ಮ ಕೈಗಳಲ್ಲಿ ಖರ್ಜೂರದ ಗರಿಗಳನ್ನು ಹಿಡಿದುಕೊಂಡಿದ್ದರು. ಪ್ರಕಟಣೆ 7:9. ಆದ್ದರಿಂದ ಎಲ್ಲ ಜಾತಿಯ ಜನರು ಕರ್ತನನ್ನು ಕಂಡು ಕೊಳ್ಳುವವರೆಗೂ ವಿರಾಮವಿಲ್ಲದರವಾಗಿ ದುಡಿಯೋಣ. ನಮಗೆ ವಿಶ್ರಾಂತಿ ಕಾಲ ಇಲ್ಲಿ ಇಲ್ಲ. ಕರ್ತನ ಬರುವಿಕೆಯ ತನಕ ನಮ್ಮನ್ನು ಅಭಿಷೇಕಿಸಿದವನಿಗಾಗಿ ದುಡಿಯಬೇಕಾಗಿದೆ. ಆದ್ದರಿಂದ ದುಡಿತಲೇ ಇರೋಣ. ಕರ್ತನನ್ನು ಸ್ತುತಿಸೋಣ. ಭಕ್ತರೊಂದಿಗೆ ಅನ್ಯೋನ್ಯತೆಯಿಂದಿರೋಣ. ಆತ್ಮಗಳಿಗಾಗಿ ದುಡಿಯೋಣ. ಈ 3 ವಿಧವಾದ ಸೇವೆಗಳನ್ನು ಎಡೆಬಿಡದೆ ನೆರವೇರಿಸೋಣ. ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು, ಎಲುಬುಗಳಿಗೆ ಸಾರವು ಉಂಟಾಗುವವು. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 8ನೇ ವಾಕ್ಯ. ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ, ನೀವು ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು. ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವೂ ಸಾರವೂ ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ. ಪ್ರಿಯ ವೀಕ್ಷಕರೇ, ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನ ಇತರರೊಂದಿಗೆ ಶೇರ್ ಮಾಡಿರಿ. ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ. ನಮ್ಮ ಸಂಖ್ಯೆ 7022104605. ಈ ಸಂಖ್ಯೆಗೆ ಕರೆ ಮಾಡಿರಿ. ಒಬ್ಬ ಪಾಪಿಯ ಪ್ರಾರ್ಥನೆ. ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ. ಪ್ರಿಯ ಪರಲೋಕದ ತಂದೆಯೇ, ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ. ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ. ಯೋಹಾನ 6:37 ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ. ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ. ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ. ನೀನು ನಿನ್ನ ವಾಕ್ಯದಲ್ಲಿ ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ ಕರ್ತನ ನಾಮವನ್ನ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ. ರೋಮ 10:9-13ನೇ ವಾಕ್ಯ. ಯೇಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ. ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ. ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ. ಯೇಸುವೇ, ನೀನೇ ಕರ್ತನು. ತಂದೆಯೇ, ನೀನು ನನ್ನನ್ನು ರಕ್ಷಿಸಿದಿ ಎಂದು ನಾನು ನಂಬುತ್ತೇನೆ. ನಿನ್ನ ವಾಕ್ಯವು ಹೇಳುತ್ತದೆ, ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ರೋಮ 10:10. ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯೇಸುವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ. ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ. ಅಪ್ಪಾ ತಂದೆಯೇ, ನಿನಗೆ ಸ್ತೋತ್ರ. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಬರೆದಿರುವಂತೆ, ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೆ? ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನ ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನ ಕೊಡುವವನಲ್ಲವೇ ಅಂದನು. ತಂದೆಯೇ, ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತನಾಗಿದ್ದಿ. ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ
ಬೇಡಿಕೊಳ್ಳುತ್ತೇನೆ. ಕೀರ್ತನೆ 81:10 ಬರೆದಿದೆ, ಅಗಲವಾಗಿ ಬಾಯಿದೆರೆಯಿರಿ, ಅದನ್ನು ತುಂಬಿಸುವೆನು. ಕರ್ತನೇ, ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ. ಇದು ದೇವರ ಭಾಷೆಯಾಗಿದೆ. ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನ ಉಪಯೋಗಿಸಬೇಕು. ಅದರಿಂದ ನೀವು ನಿಮ್ಮ ಬಾಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ವರದಿಂದ ತುಂಬುವವನಾಗಿದ್ದಾನೆ. ಪ್ರಿಯರೇ, ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.